ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವ ಮೌಲ್ಯಾಂಕನ ಮಾರ್ಚ್ 2024 ಮಾದರಿ ಪ್ರಶ್ನೋತ್ತರ ಪತ್ರಿಕೆ 8ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯದ ಬಗ್ಗೆ ಅವುಗಳ ಉತ್ತರದೊಂದಿಗೆ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆ ಮಾಡೋಣ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. 8ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಒಟ್ಟಾರೆ 50 ಅಂಕಗಳಿಗೆ ಎಕ್ಸಾಮ್ ನಡೆಯುತ್ತೆ. 2.5 ಗಂಟೆ ಸಮಯ. ಸೊ ಆಲ್ರೆಡಿ ನಿಮಗೆ ಫಾರ್ಮೇಟ್ ಗೊತ್ತಿದೆ. ಫಸ್ಟ್ ನಿಮ್ಮ ಹೆಸರು, ಸ್ಯಾಟ್ಸ್ ನಂಬರ್ ಮತ್ತೆ ನಿಮ್ಮ ಸಹಿಯನ್ನು ಹಾಕಿದ್ರೆ ಸಾಕು. ಡೈರೆಕ್ಟ್ ಆಗಿ ನಾವೀಗ ಕ್ವಶನ್ ಪೇಪರನ್ನು ನೋಡೋಣ. ಫಸ್ಟ್ ಮೇನ್ 1ರಿಂದ 9ರವರೆಗಿನ ಪ್ರಶ್ನೆಗಳಿಗೆ ನೀಡಲಾಗಿರುವ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ನಿಗದಿಪಡಿಸಿರುವ ಸ್ಥಳದಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನು ಬರೆಯಿರಿ. ಮೊದಲನೇ ಪ್ರಶ್ನೆ, ಕೃಷ್ಣಪ್ಪಯ್ಯನವರೇ ಅಧಿಕೃತವಾಗಿ ನನ್ನ ಮೊದಲ ಶಿಕ್ಷಕರು. ಈ ವಾಕ್ಯದಲ್ಲಿ ಶಿಕ್ಷಕ ಪದವು ಅಂಕಿತನಾಮ, ರೂಢನಾಮ, ಅನ್ವರ್ಥನಾಮ, ಗುಣವಾಚಕ. ಸೊ ಶಿಕ್ಷಕ ಅನ್ನೋದು ಅನ್ವರ್ಥನಾಮ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸೆಕೆಂಡ್ ಕ್ವಶನ್, ಕೆಲವು ವರ್ಷಗಳ ಹಿಂದೆ ದಿನಪತ್ರಿಕೆಯಲ್ಲಿ ಓದಿದ್ದೆ. ಈ ವಾಕ್ಯದಲ್ಲಿರುವ ತತ್ಸಮ ಪದ ಯಾವುದು? ಸೊ ಇದರಲ್ಲಿ ವರ್ಷ ಅನ್ನೋದು ತತ್ಸಮ ಪದ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೂರನೇ ಪ್ರಶ್ನೆ, ಡಿವಿಜಿ ಆಧುನಿಕ ಕನ್ನಡ ಸಾಹಿತ್ಯದ ದಿಗ್ಗಜರಲ್ಲಿ ಒಬ್ಬರು. ಇವರಲ್ಲಿ ದಿಗ್ಗಜರಲ್ಲಿ ಪದದಲ್ಲಿರುವ ವಿಭಕ್ತಿ. ಸೊ ದಿಗ್ಗಜರಲ್ಲಿ ಅಲ್ಲಿ. ಸೊ ಹಾಗಾಗಿ ಅದು ಸಪ್ತಮಿ ವಿಭಕ್ತಿಗೆ ಬರುತ್ತೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನಾಲ್ಕನೇ ಪ್ರಶ್ನೆ, ತಲಕಾಡಿನ ವೈದ್ಯೇಶ್ವರ ದೇವಾಲಯಕ್ಕೆ ಸರಿಹೊಂದುವ ಕಟ್ಟಡಗಳಾಗಿವೆ. ಇಲ್ಲಿ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಯಾವುದು? ಸೊ ಇಲ್ಲಿ ದೇವಾಲಯ, ದೇವ ಪ್ಲಸ್ ಆಲಯ. ಹಾಗಾಗಿ ಆಪ್ಷನ್ ಡಿ ದೇವಾಲಯ ಇಸ್ ದ ರೈಟ್ ಆನ್ಸರ್. 5ನೇ ಪ್ರಶ್ನೆ, ಇವುಗಳಲ್ಲಿ ದ್ವಿರುಕ್ತಿ ವ್ಯಾಕರಣಾಂಶವನ್ನು ಹೊಂದಿರುವ ವಾಕ್ಯ. ಸೊ ಮಕ್ಕಳಲ್ಲಿ 4 ಪದಗಳನ್ನ ಕೊಟ್ಟಿದ್ದಾರೆ. ನಿಮಗೆ ದ್ವಿರುಕ್ತಿ ಅಂದ್ರೆ ಗೊತ್ತಿರ್ತದೆ. ಸೊ ಒಂದೇ ರೀತಿಯ ಶಬ್ದಗಳು ಇರ್ತವೆ. ನಿಮಗೆ ಈಸಿಯಾಗಿ ಹೇಳಬೇಕು ಅಂತ ಹೇಳಿದ್ರೆ ಸೊ ಕೊಟ್ಟಿರೋದ್ರಲ್ಲಿ ಗಡಗಡ, ಸೊ ಅದು ದ್ವಿರುಕ್ತಿ ಆಗಿರುತ್ತೆ. ಹಾಗಾಗಿ ಆ ವಾಕ್ಯ ಪೂರ್ತಿ ಬರಿಬೇಕು. ಆಪ್ಷನ್ ಸಿ, ಗಡಗಡ ನಡುಗಲು ಶುರು ಮಾಡುತ್ತಿದ್ದವು. 6ನೇ ಪ್ರಶ್ನೆ, ಅರ್ಕೇಶ್ವರ ಲಿಂಗ ತಲಕಾಡಿನ ಪಂಚಲಿಂಗಕ್ಕೆ ಸೇರಿದ್ದು. ಇಲ್ಲಿ ಪಂಚಲಿಂಗ ಯಾವ ಸಮಾಸ? ಸೊ ಪಂಚ ಅಲ್ಲಿ ಸಂಖ್ಯೆಯನ್ನ ಸೂಚಿಸ್ತಾ ಇದೆ. ಹಾಗಾಗಿ ಅದು ದ್ವಿಗು ಸಮಾಸಕ್ಕೆ ಬರ್ತದೆ. ಹಾಗಾಗಿ ಅದು ಆಪ್ಷನ್ ಬಿ ದ್ವಿಗು ಸಮಾಸ ಸರಿಯಾದಂತಹ ಉತ್ತರ. 7ನೇ ಪ್ರಶ್ನೆ, ಮಾಧುರ್ಯದಿ ಪಿಕತನನೆ ಮರೆಯುತ್ತಾ ಕುಹು ಕುಹು ಕೂಗಿತ್ತು. ಈ ವಾಕ್ಯದಲ್ಲಿ ಬಳಸಿದ ಲೇಖನ ಚಿಹ್ನೆಗಳು. ಸೊ ಇಲ್ಲಿ 2 ಚಿಹ್ನೆಗಳನ್ನ ಬಳಸಿದ್ದಾರೆ. ಒಂದು ಉದ್ಧರಣ ಚಿಹ್ನೆ, ಮತ್ತೊಂದು ಭಾವಸೂಚಕ ಚಿಹ್ನೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 8ನೇ ಪ್ರಶ್ನೆ, ಏನೆಲವು ನೆರೆದಲಗ ನೀನು ಸಮಾನನೆ ಎನಗಿಲ್ಲಿ. ಈ ವಾಕ್ಯದಲ್ಲಿ ನೆರೆದಲಗ ಅಂತ ಹೇಳಿದ್ರೆ ಏನು? ಸೊ ನೆರೆದಲಗ ಅಂದ್ರೆ ರಾಗಿ ಅಂತ ಅದರ ಅರ್ಥ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 9ನೇ ಪ್ರಶ್ನೆ, 10ನೇ ಶತಮಾನದವರೆಗೆ ಗಂಗರು ತಲೆ ಎತ್ತಿ ಬಾಳಿದರು. ಈ ವಾಕ್ಯವು ಸಂಯೋಜಿತ ವಾಕ್ಯನ, ಮಿಶ್ರ ವಾಕ್ಯನ, ನಿಷೇಧಾರ್ಥಕ, ಸಾಮಾನ್ಯ. ಇದು ಒಂದು ಸಾಮಾನ್ಯ ವಾಕ್ಯ ಆಗಿರುತ್ತೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇದಿಷ್ಟು ನಿಮಗೆ ಫಸ್ಟ್ ಮೇನಲ್ಲಿ ಬರುವಂತಹ ಪ್ರಶ್ನೆಗಳು. ಸೆಕೆಂಡ್ ಮೇನ್, ಕೆಳಗಿನ ಗದ್ಯ ಅಥವಾ ಪದ್ಯದ ಭಾಗಗಳನ್ನು ಓದಿ ಗ್ರಹಿಸಿಕೊಂಡು ನೀಡಿರುವ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಿರಿ. 7 ಪ್ರಶ್ನೆಗಳಿರ್ತವೆ. 10ನೇ ಪ್ರಶ್ನೆ, ಅಕ್ಕಯ್ಯ ದೊರೆ ಮನೆಗೆ ತೆಗೆದುಕೊಂಡು ಹೋಗು. ಅವರು ಹೆಚ್ಚಿನ ಹಣ ಕೊಡುತ್ತಾರೆ. ಅಮ್ಮ ನನಗೋಸ್ಕರ ಯಾವಾಗಲೂ ಕೂಲಿ ಮಾಡುತ್ತಿರುತ್ತಾರೆ. ಹೆಚ್ಚು ಹಣ ಕೂಡಿ ಹಾಕಿ ಅಮ್ಮನಿಗೆ ತೋರಿಸೋಣ ಅಂದಳು ಚಿಕ್ಕವಳು. ಇದಕ್ಕೆ ಕಾರಣ ಏನು? ದೊರೆಗೆ ತೋರಿಸ್ಬೇಕು, ಅದೇ ಮೇನ್ ಕಾರಣ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ, ನಾಡಿಗಾಗಿ ತನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕರುಣೆಯಲ್ಲಿ. ಸೊ ಈ ಪದ್ಯದಲ್ಲಿ ಹೇಳಿರುವಂತೆ ನಾವು ಸ್ಮರಿಸಬೇಕಾಗಿರುವುದು ಯಾವುದು? ಹುತಾತ್ಮರನ್ನ ಸ್ಮರಿಸಬೇಕು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 12ನೇ ಪ್ರಶ್ನೆ, ಐಶ್ವರ್ಯವಂತರ ಅಳಿಯನಾದರೆ ನಾನು ಇಂಗ್ಲೆಂಡಿಗೆ ಸುಲಭವಾಗಿ ಹೋಗಬೇಕಾಗಿತ್ತು. ಆದುದರಿಂದ ಈ ಬಡವರ ಹುಡುಗಿಯನ್ನ ಮದುವೆಯಾಗಲು ನನಗೆ ಮನಸ್ಸಿರಲಿಲ್ಲ. ಯುವಕ ಬಡವರ ಹುಡುಗಿಯನ್ನ ಮದುವೆ ಆಗದಲೇ ಇರೋದು ಕಾರಣವೇನು? ಯಾಕೆಂತ ಹೇಳಿದ್ರೆ ಹುಡುಗಿ ಐಶ್ವರ್ಯವಂತಳಾಗಿದ್ರೆ ಅವನು ಇಂಗ್ಲೆಂಡಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಹುಡುಗಿ ಐಶ್ವರ್ಯವಂತಳಾಗದೇ ಇದ್ದಿದ್ದರಿಂದಲೇ ಅವನು ಆ ಮನಸ್ಸನ್ನ ಮಾಡ್ತಾನೆ. 13ನೇ ಪ್ರಶ್ನೆ, ಜ್ಞಾನಾರ್ಜನೆಗಾಗಿ ವಿವೇಕ ಸಾಧನೆಗಾಗಿ ಚೀನಾ ದೇಶದಿಂದ ಪ್ರಯಾಣಿಕನೊಬ್ಬ ಬಂದ ಭರತಖಂಡಕ್ಕೆ. ಇಯಾನ್ ಸ್ಯಾಂಗ್ ಎಂಬುವನ ಹೆಸರು.
ಉತ್ತರ ಮೇರುಗಿರಿಗಳೇನು, ಮರುಭೂಮಿಗಳೇನು, ಅವುಗಳನ್ನೆಲ್ಲ ದಾಟಿ ಬಂದ. ಇಲ್ಲಿ ಹುಯಾನ್ ಸಾಂಗ್ ಭಾರತಕ್ಕೆ ಬಂದಿರುವ ಈ ಕಾರಣ, ಅವನು ಬಂದಿದ್ದೇ ಜ್ಞಾನಾರ್ಜನೆಗಾಗಿ. ಹಾಗಾಗಿ ಆಪ್ಷನ್ ಇ ಇಸ್ ದ ರೈಟ್ ಆನ್ಸರ್. 14ನೇ ಪ್ರಶ್ನೆ, ಸದಾ ಎನ್ನ ಹೃದಯದಲ್ಲಿ ವಾಸ ಮಾಡೋ ಶ್ರೀಹರಿ ನಾದಮೂರ್ತಿ, ಮೋದದಿಂದ ನಿನ್ನ ಪಾದ ಭಜಿಸುವೆ. ಈ ಪದ್ಯದಲ್ಲಿ ವಿಜಯದಾಸರು ಹೇಳಿದಂತೆ ಶ್ರೀಹರಿಯು ನೆಲೆಸಬೇಕಾಗಿರುವುದು ಎಲ್ಲಿ? ನಮ್ಮ ಹೃದಯದಲ್ಲಿ. ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 16ನೇ ಪ್ರಶ್ನೆ, ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ, ಇಂದೀಗಿ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವನೆನೆದು ವ್ಯರ್ಥವಾಗಿದೆ ದೇಹ. ಈ ಸಾಲಿನ ಪ್ರಕಾರ ದೇಹ ಎಂಬುದು ನರಜನ್ಮದಿಂದ ಅನ್ನೋದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕರೆಕ್ಟ್ ಆಗಿದೆ. 3rd ಮೇನ್ ಕೆಳಗಿನ ಗದ್ಯ ಅಥವಾ ಪದ್ಯ ಭಾಗ ಓದ್ಕೊಂಡು ಆನ್ಸರ್ ಅನ್ನ ಮಾಡಬೇಕು. ಸೊ ಇಲ್ಲಿ ನೀವು ಗದ್ಯ ಭಾಗವನ್ನ ಸಂಪೂರ್ಣವಾಗಿ ಓದ್ಕೊಳ್ಳಿ ಮಕ್ಕಳು, ನಾನು ಓದ್ತಾ ಇಲ್ಲ. ಈ ಗದ್ಯ ಭಾಗದಲ್ಲಿ ಹೇಳಿದಂತೆ ಕಂಪನಿಯ ಉದ್ದೇಶ. ಸೊ ಕಂಪನಿಯು ಜನಪ್ರಿಯ ಹೋಟೆಲ್ ಮಾಲೀಕನಿಗೆ ಹಣ ಕೊಡುವ ಆಸೆಯನ್ನ ತೋರಿಸುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಇಲ್ಲೂ ಸಹ ಒಂದು ಪದ್ಯ ಭಾಗ ಕೊಟ್ಟಿದ್ದಾರೆ. ಸೊ ಆ ಪದ್ಯ ಭಾಗ ಅರ್ಥ ಮಾಡ್ಕೊಂಡು ಈ ಪ್ರಶ್ನೆಗೆ ಆನ್ಸರ್ ಬರೀಬೇಕು. ಇಲ್ಲಿ ಬಾಲಕನ ಆಸೆ ಏನಾಗಿತ್ತು? ಸೊ ಬಾಲಕನ ಆಸೆ ತನ್ನ ತಂದೆಯನ್ನ ನೋಡುವುದಾಗಿತ್ತು. 19ನೇ ಪ್ರಶ್ನೆ, ಮನೆಯಲ್ಲಿ ಅಜ್ಜಿಗೂ ಅಮ್ಮನಿಗೂ ಕಿರಿಕಿರಿ ಆದಾಗ ಅಜ್ಜಯ್ಯ ಸೌದೆ ತರುವ ನೆಪ ಮಾಡಿ ಕತ್ತಿ ಹಿಡಿದು ಕಾಡಿಗೆ ನಡೆದು ಬಿಡುತ್ತಿದ್ದನು. ನಾನು ಹಠ ಹಿಡಿದು ಅವನ ಜೊತೆಯಲ್ಲಿ ಹೋಗುತ್ತಿದ್ದೆ. ಸೊ ಅಜ್ಜಯ್ಯ ಕಾಡಿಗೆ ಹೋಗುವುದಕ್ಕೆ ಕಾರಣ ಏನು? ಅಜ್ಜಿ ಮತ್ತು ಅಮ್ಮನ ನಡುವೆ ಕಿರಿಕಿರಿ ಆದಾಗ ಅಜ್ಜಯ್ಯ ಕಾಡಿಗೆ ಹೋಗ್ತಾ ಇದ್ರು. 20ನೇ ಪ್ರಶ್ನೆ, ಹಣ್ಣ ನೀವ ಕಾಯ ನೀವ ಪರಿಪರಿಯ ವರಂಗಳು, ಪತ್ರ ಮೀವ ಪುಷ್ಪ ನೀವ ಲತೆಯ ತರತರಂಗಗಳು. ಸೊ ಈ ಪದ್ಯದ ಪ್ರಕಾರ ಮರಲತೆಗಳು ಏನನ್ನ ಸೂಚಿಸ್ತವೆ ಅಂತ ಹೇಳಿದ್ರೆ, ಮರಗಳು ಹಣ್ಣು ನೀಡಿದರೆ ಲತೆಗಳು ಪತ್ರ ಪುಷ್ಪಗಳನ್ನ ನೀಡ್ತವೆ. ನೆಕ್ಸ್ಟ್ 4th ಮೇನ್ ಗದ್ಯ ಮತ್ತೆ ಪದ್ಯ ಭಾಗ ಓದ್ಕೊಂಡು ಆನ್ಸರ್ ಅನ್ನ ಮಾಡಬೇಕು. ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೊಂಡು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸಳಹುಲಿಯನ್ನ ಎದುರಿಸುವುದು ಹೇಗೆ? ಯಾವ ರೀತಿ ಸಳಹುಲಿಯನ್ನ ಎದುರಿಸ್ತಾನೆ? ಸುದತ್ತ ಮುನಿಯ ಆಜ್ಞೆಯ ಮೇರೆಗೆ ಸಳನು ಹುಲಿಯ ಗಂಟಲಿನಲ್ಲಿ ಖಡ್ಗವನ್ನ ತುರುಕಿ ಹುಲಿಯನ್ನ ಹೆದರಿಸ್ತಾನೆ. 22ನೇ ಪ್ರಶ್ನೆ, ಇಲ್ಲೂ ಸಹ ಪದ್ಯ ಭಾಗ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಈ ಪದ್ಯ ಭಾಗದಲ್ಲಿ ಹೇಳಿರುವಂತೆ ಅರಸ ಮಂತ್ರಿ ಧಾರ್ಮಿಕ ಭಟನ ಲಕ್ಷಣಗಳೇನು? ಸೊ ಪ್ರಜೆಗಳನ್ನ ಧರ್ಮದಲ್ಲಿ ಪಾಲಿಸಬಲ್ಲವನು ಅರಸನು, ಲಂಚದ ಆಮಿಷಕ್ಕೆ ಕೈ ಹೊಡ್ಡದಿರುವವನೇ ಮಂತ್ರಿ, ತಂದೆ ತಾಯಿಗಳನ್ನ ಜೋಪಾನ ಮಾಡುವವನೇ ಒಳ್ಳೆಯ ಪುತ್ರ, ಭಕ್ತಿ ಉಳ್ಳವನೇ ಭಜಕನು, ನಿರ್ಭೀತನಾದವನೇ ಭಟನು, ಸದಾಚಾರ ಆಚರಣೆಯುಳ್ಳವನೇ ದ್ವಿಜನು ಅಂದರೆ ಬ್ರಾಹ್ಮಣನು. ನೆಕ್ಸ್ಟ್ 23ನೇದು, ಇಲ್ಲೂ ಸಹ ನಿಮಗೆ ಒಂದು ಗದ್ಯ ಕೊಟ್ಟಿದ್ದಾರೆ. ಲೇಖಕರು ಆಟೋ ರಿಕ್ಷಾದ ಧಾವಿಸುವಿಕೆ ಕುರಿತು ಏನೆಂದು ಹೇಳಿದ್ದಾರೆ? ಸೊ ಅಲ್ಲಿ ಲೇಖಕರು ಆಟೋ ರಿಕ್ಷಾ ಎಂದ್ರೆ ತುಂಬಾ ಭಯ, ಯಾಕೆಂದ್ರೆ ಅವು ಪಾದರಸದಂತೆ ಚಲಿಸ್ತವೆ, ತಗ್ಗು ಉಬ್ಬುಗಳ ಭೇದ ಭಾವವಿಲ್ಲದೆ, ಲಂಗು ಲಗಾಮಿಲ್ಲದೆ ಕುದುರೆಯಂತೆ ಧಾವಿಸುತ್ತವೆ ಅಂತ ಹೇಳಿದ್ದಾರೆ. 24ನೇ ಪ್ರಶ್ನೆ, ಈ ಪದ್ಯ ಭಾಗವನ್ನ ಓದ್ಕೊಳ್ಳಿ ಮಕ್ಕಳ. ಈ ಪದ್ಯ ಭಾಗದ ಪ್ರಕಾರ ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ. ಸೊ ಗೆಳೆತನದಲ್ಲಿ ಯಾವುದೇ ವಂಚನೆ, ಚಂಚಲತೆ ಇರೋದಿಲ್ಲ, ಮೇಲು ಕೀಳು ಎಂಬ ಜಾತಿ ಭೇದನೂ ಸಹ ಇರೋದಿಲ್ಲ, ದ್ವೇಷ ಮತ್ತು ಸಂಕೋಚದ ಭಾವನೆಗಳು ಸಹಿತ ಇರೋದಿಲ್ಲ. ಹಾಗಾಗಿ ಗೆಳೆತನದಲ್ಲಿ ಯಾವಾಗಲೂ ಮನಸ್ಸು ವಿಶಾಲವಾಗಿರ್ತದೆ, ಮನೋಭಾವನೆಯು ಶುದ್ಧವಾಗಿರ್ತದೆ, ಅಂದ್ರೆ ಬೆಳದಿಂಗಳ ಹಾಳೆಯಾಗಿ ಇರ್ತದೆ. 25ನೇ ಪ್ರಶ್ನೆ, ಈ ಚಿತ್ರವನ್ನ ನೋಡಿ ಶಾಲೆಗೆ ಯಾವ ರೀತಿ ಶಿಕ್ಷಣ ನೀಡಬಹುದು ವಿವರಿಸಿ. ಸೊ ಶಾಲೆಯಲ್ಲಿ ವೃತ್ತಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕು. ಅಂದ್ರೆ ಕೇವಲ ಅಕ್ಷರ ಅಭ್ಯಾಸದಿಂದ ವ್ಯಕ್ತಿ ಉದ್ಯೋಗವನ್ನ ಪಡೆಯಲು ಸಾಧ್ಯ ಇಲ್ಲ. ಸೊ ಇಂದಿನ ಶಿಕ್ಷಣದಲ್ಲಿ ಉದ್ಯೋಗ ಆಧಾರಿತ, ಕೌಶಲ್ಯ ಆಧಾರಿತ ಶಿಕ್ಷಣವನ್ನ ನೀಡಿದ್ರೆ ಮಾತ್ರ ಸಹಜವಾಗಿ ವಿದ್ಯಾರ್ಥಿಗಳು ಶಾಲೆ ಮುಗಿದ ತಕ್ಷಣ ಯಾವುದಾದ್ರೂ ಒಂದು ಉದ್ಯೋಗದಲ್ಲಿ ನಿರತನಾಗಬಹುದು. 26ನೇದು, ಇಲ್ಲಿ ಒಂದು ಗದ್ಯ ಕೊಟ್ಟಿದ್ದಾರೆ ಮಕ್ಕಳೇ, ಓದ್ಕೊಳ್ಳಿ. ಡಿವಿಜಿ ಅವರು ಸರ್ಕಾರದ ಹಣವನ್ನ ಉದಾಸೀನ ಮಾಡಿದ ರೀತಿ ಹೇಗಿತ್ತು? ಸೊ ವಿಶ್ವೇಶ್ವರಯ್ಯನವರು ಪ್ರತಿ ಸಲವೂ ಡಿವಿಜಿ ಅವರಿಗೆ ಚೆಕ್ಗಳನ್ನು ಕೊಡ್ತಾ ಹೋದ್ರು, ಆದ್ರೆ ಡಿವಿಜಿ ಆ ಚೆಕ್ಗಳನ್ನ ಪಡೆದ್ರು ಅದನ್ನ ಬ್ಯಾಂಕಿಗೆ ಆಗ್ತಾ ಇರಲಿಲ್ಲ. ಈ ರೀತಿಯಾಗಿ ಡಿವಿಜಿ ಅವರು ಸರ್ಕಾರದ ಸಹಾಯವನ್ನ ಉದಾಸೀನ ಮಾಡಿದ್ರು. ನೆಕ್ಸ್ಟ್ 5th ಮೇನ್ ಕೊಟ್ಟಿರುವ ಗದ್ಯ ಭಾಗವನ್ನ ಓದಿ ಅರ್ಥೈಸಿಕೊಂಡು ಪ್ರಶ್ನೆಗಳಿಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೀಡಿ. ಸೊ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಸಂದರ್ಭ ಕೊಟ್ಟಿದ್ದಾರೆ, ಸಾಲ್ಗುಮಿ ಪರಿಹಾಸ. ಸೊ ಸಾಪಾಕ್ಷರಿ ಮಂತ್ರ ಎಂಬ ಪಾಠದಿಂದ ಈ ಒಂದು ವಾಕ್ಯವನ್ನ ಆಯ್ದುಕೊಳ್ಳಲಾಗಿದೆ. ಲೇಖಕ ಮುದ್ದಣ್ಣರವರು, ನಾನಾದರೂ ಅರಣ್ಯಕ ಮುನಿಗಳಂತೆ ಮಂತ್ರಸಿದ್ಧಿಯನ್ನ ಪಡೆದಿದ್ದೇನೆ ಎಂತಲೇ ನಾವಿಬ್ಬರು ಆನಂದವಾಗಿ ಸರಸ ಸಲ್ಲಾಪದಿಂದ ಜೀವನವನ್ನ ಕಳೆಯುತ್ತಿರುವೆ ಎಂದು ಮುದ್ದಣ್ಣ ಹೇಳಲು ಮನೋರಮೆಯು ಅತ್ಯಂತ ಕಾತರಳಾಗಿ, ಹಾಗಾದರೆ ಈ ಮಂತ್ರವು ಯಾವುದು ಎಂದು ಕೇಳಿದಾಗ ಭವತಿ ಭಿಕ್ಷಾಂದೇಹಿ ಎಂದು ಮುದ್ದಣ್ಣ ಹೇಳುತ್ತಾನೆ. ಇನ್ನು ಪರಿಹಾಸ
ಸಾಕು, ಮುಂದಿನ ಕತೆ ಎನ್ನುತ್ತಾಳೆ ಮನೋರಮೆ. ಸೊ ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ನೆಕ್ಸ್ಟು ಕವಿಕಾಲ ಕೃತಿಗಳ ಬಿರುದನ್ನು ಬರೆದು ವಾಕ್ಯ ರೂಪದಲ್ಲಿ ಬರೀಲಿಕ್ಕೆ ಹೇಳಿದ್ದಾರೆ. ಸೊ ಕನಕದಾಸರು ಅಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೀವು ವಾಕ್ಯ ಮಾಡಿ ಬರೀಬೇಕು. ಸೊ ನೀವು ವಿಡಿಯೋವನ್ನ ಪಾಸ್ ಮಾಡಿಕೊಂಡು ಯಾವ ರೀತಿ ನಾನು ಕೊಟ್ಟಿದ್ದೀನಿ ನೋಡಿ ಆ ರೀತಿ ನೀವು ಬರೆಯೋದನ್ನ ಅಭ್ಯಾಸ ಮಾಡಿ. ನಿಮ್ಮ ವಾಕ್ಯ ರಚನೆಗೇನೆ ಅಂಕಗಳಿರ್ತವೆ, ಏಕೆಂದ್ರೆ ಅವರೇ ಕೊಟ್ಟಿದ್ದಾರೆ, ಎಲ್ಲಿ ಜನಿಸಿದ್ದಾರೆ, ಯಾವ ಊರು ಎಲ್ಲವನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ನೀಟಾಗಿ ವಾಕ್ಯವನ್ನ ಮಾಡೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಲಂಕಾರ ಅನ್ವಯಕ್ಕೆ ಸಮನ್ವಯಗೊಳಿಸ್ಲಿಕ್ಕೆ ಹೇಳಿದ್ದಾರೆ. ಮನೋರಮೆಯ ಮುಖ ಕಮಲದಂತೆ ಹರಳಿತು. ಅಂದ್ರೆ ಇಲ್ಲಿ ಒಂದು ವಸ್ತುವನ್ನ ಇನ್ನೊಂದು ವಸ್ತುವಿಗೆ ಹೋಲಿಸ್ತಾ ಇದ್ದಾರೆ. ಯಾವಾಗ ಹೋಲಿಕೆ ಬರುತ್ತೋ ಅದು ಆಬ್ವಿಯಸ್ಲಿ ಯಾವಾಗ್ಲೂ ಉಪಮಾಲಂಕಾರ ಆಗಿರ್ತದೆ. ಇಲ್ಲಿ ಉಪಮೇಯ ಯಾವುದು ಅಂದ್ರೆ ಮನೋರಮೆಯ ಮುಖ, ಉಪಮಾನ ಕಮಲ ಆಗಿರ್ತದೆ. ವಾಚಕ ಪದ ಯಾವುದಂದ್ರೆ ಅಂತೆ, ಅಲಂಕಾರ ಉಪಮಾಲಂಕಾರ. ಇಲ್ಲಿ ಮನೋರಮೆಯ ಮುಖವನ್ನ ಕಮಲಕ್ಕೆ ಹೋಲಿಸಲಾಗಿದೆ, ಆದ ಕಾರಣ ಇದೊಂದು ಉಪಮಾಲಂಕಾರಕ್ಕೆ ಬರ್ತದೆ. 30ನೇ ಪ್ರಶ್ನೆ, ಇಲ್ಲೊಂದು ಪದ್ಯ ಭಾಗವನ್ನ ಕೊಟ್ಟಿದ್ದಾರೆ, ಸಾರಾಂಶವನ್ನ ಬರಿಬೇಕು. ಸೊ ನಾನು ನೋಡಿ ಮಕ್ಕಳ ಸಾರಾಂಶವನ್ನ ಕೊಟ್ಟಿದ್ದೇನೆ, ವಿಡಿಯೋ ಪಾಸ್ ಮಾಡಿ ನೋಡ್ಕೊಂಡು ಬರ್ಕೊಳ್ತಾ ಹೋಗಿ. ನೆಕ್ಸ್ಟ್ 31ನೇ ಪ್ರಶ್ನೆ, ನಿಮಗೊಂದು ಪತ್ರ ಲೇಖನ ಬರೀಲಿಕ್ಕೆ ಕೊಟ್ಟಿದ್ದಾರೆ. ಅಡ್ರೆಸ್ ಎಲ್ಲ ಅವರೇ ಕೊಟ್ಟಿದ್ದಾಗ ನೀವು ಅದೇ ಅಡ್ರೆಸ್ನ ಬರಿಬೇಕು, ಬೇರೆ ಅಡ್ರೆಸ್ ಬರೆಯೋಂಗಿಲ್ಲ. ಸೊ ಕೊಟ್ಟಿದ್ದಾರೆ ಪ್ಯಾಟ್ರನ್, ಇದೇ ರೀತಿ ಬರಿಬೇಕು. ಇವರಿಂದ ಶಶಿಧರ, ಸರ್ಕಾರಿ ಪ್ರೌಢಶಾಲೆ ಇಂಡಿ, ವಿಜಯಪುರ ಜಿಲ್ಲೆ. ಎಲ್ಲಿಗೆ? ಮಾನ್ಯ ಜಿಲ್ಲಾಧಿಕಾರಿಗಳು, ವಿಜಯಪುರ ಜಿಲ್ಲೆ. ಸೊ ಮಾನ್ಯರೇ ಅಂತ ಬರೆದು ವಿಷಯ ಬರಿಬೇಕು. ಏನು ವಿಷಯ? ಸಾರ್ವಜನಿಕ ಗ್ರಂಥಾಲಯ ಮಂಜೂರು ಮಾಡುವಂತೆ. ಸೊ ಆಮೇಲೆ ನೀವು ಈ ವಿಷಯವನ್ನ ಬರಿಬೇಕು. ನಾನು ಕೊಟ್ಟಿದ್ದೀನಿ ನೋಡಿ, ಈ ಪ್ಯಾಟ್ರನ್ನ ಕರೆಕ್ಟಾಗಿ ನೀವು ಫಾಲೋ ಮಾಡಿ. ಇದೆಲ್ಲ ಮುಗಿದ್ಮೇಲೆ ಕೆಳಗಡೆ ದಿನಾಂಕ, ಸ್ಥಳ ಹಾಕಿ ಕೊನೆಗೆ ತಮ್ಮ ವಿಧೇಯಕರು ನಿಮ್ಮ ಹೆಸರನ್ನ ಹಾಕಿದ್ರೆ ಸಾಕು. ಸೊ ಈ ರೀತಿ ನೀವು ಬರೆಯೋದನ್ನ ಅಭ್ಯಾಸ ಮಾಡ್ಕೊಂಡ್ರೆ ಈಸಿಯಾಗಿ ನೀವು ನಿಮ್ಮ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ನೀವು ತೆಗೆದುಕೊಂಡು ಪಾಸ್ ಆಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಪ್ಪತ್ತೇಳನೇ ಪ್ರಶ್ನೆ, ಕುಡಿತಮ್ಮ ಜೀವ ಬದುಕಿ ಮೊದಲು ಜೀವಕ್ಕೆ ಯಾವ ಕುಲಾನೂ ಇಲ್ಲ. ಗಾಳಿಗೆ ಕುಲ ಅದೇನು ತಮ್ಮ, ನೀರಿಗೆ ಕುಲ ಅದೇನು ತಮ್ಮ, ನೆಲಕ್ಕೆ ಕುಲ ಅದೇನು, ಅದು ನಾವು ಮಾಡಿಕೊಂಡದ್ದು ಕುಡಿ. ಇದರ ಅರ್ಥ ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಸೊ ಮೊದಲು ಕುಡಿ ತಮ್ಮ, ನಿನ್ನ ಜೀವನ ಬದುಕಲಿ, ಮೊದಲು ನಿನ್ನ ಜೀವ ಬದುಕಲಿ. ಜೀವಕ್ಕೆ ಯಾವುದೇ ರೀತಿಯ ಕುಲ ಇಲ್ಲ, ಅದೇ ತರಹ ಗಾಳಿಗೂ ಸಹ ಯಾವುದೇ ಗೋತ್ರ ಇಲ್ಲ, ನೀರು ಹಾಗೂ ನೆಲಕ್ಕೂ ಸಹ ಯಾವುದೇ ಗೋತ್ರಗಳಿಲ್ಲ, ಅದೆಲ್ಲವೂ ನಾವು ಮಾಡ್ಕೊಂಡಿರುವಂಥದ್ದು. ನೀನು ಮೊದಲು ನೀರು ಕುಡಿ, ನಿನ್ನ ಜೀವ ಬದುಕಲಿ ಅನ್ನೋದು ಈ ಒಂದು ವಾಕ್ಯದ ಸಾರಾಂಶವಾಗಿರುತ್ತೆ. ಸೊ ಇದಿಷ್ಟು ಬರೆದ್ರೆ ನಿಮಗೆ 2 ಅಂಕ ಸಿಗುತ್ತೆ. ಸೊ ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಆಗಿ 4 ಮೇನ್ಸ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಬರುವಂಥದ್ದು 3 ಅಂಕದ ಕವಿಕೃತಿ ಪರಿಚಯ, ಮತ್ತೆ ನಿಮಗೆ ಗ್ರಾಮರ್ಗಳು, ಮತ್ತೆ ನಿಮ್ಮ ಛಂದಸ್ಸು, ಅಲಂಕಾರ ಅವುಗಳೆಲ್ಲ ಬರ್ತವೆ. ಅವನ್ನ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.